ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಅಜೂರ ತೋಟದ ಮಹಾಮನೆಯ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಮಪ್ಪ ಅಜೂರ ಮತ್ತು ಗಂಗಮ್ಮ ರಾಮಪ್ಪ ಅಜೂರ ಇವರ ಗಂಗಾರಾಮೋತ್ಸವ 35 ಹಾಗೂ ಅಜೂರ ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ ಜನವರಿ 26ರಂದು ಮುಂಜಾನೆ 10 ಗಂಟೆಗೆ ಜರುಗಲಿದೆ ಎಂದು ಮಲ್ಲಿಕಾರ್ಜುನ ಶಿಕ್ಷಣ ಟ್ರಸ್ಟ್ನ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ನಿವೃತ್ತ ಪ್ರಾಚಾರ್ಯ ಬಸವರಾಜ ಅಜೂರ ತಿಳಿಸಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನ ಮೊಗಳಕೋಡ ಜೇಡಗ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು, ಅಧ್ಯಕ್ಷತೆಯನ್ನ ಹಂದಿಗುಂದ ಆಡಿಮಠದ ಪೂಜ್ಯ ಶಿವಾನಂದ ಸ್ವಾಮಿಗಳು ವಹಿಸಿಕೊಳ್ಳುವವರು. ಬೆಲದ ಬಾಗೇವಾಡಿಯ ಶಿವಾನಂದ ಸ್ವಾಮೀಜಿ, ಚಿಮ್ಮದ ವಿರಕ್ತ ಮಠದ ಪೂಜ್ಯ ಪ್ರಭು ಸ್ವಾಮೀಜಿ, ಬೆಂಡವಾಡ ವಿರಕ್ತ ಮಠದ ಪೂಜ್ಯ ಗುರುಸಿದ್ಧ ಸ್ವಾಮೀಜಿ, ಶೇಗುಣಸಿ ವಿರಕ್ತ ಮಠದ ಪೂಜ್ಯ ಮಹಾಂತ ಸ್ವಾಮೀಜಿ ಆಗಮಿಸಿ ಆಶೀರ್ವಚನ ನೀಡುವರು. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೊಡಮಾಡುವ ಅಜೂರ ಪ್ರತಿಷ್ಠಾನದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕೃತರನ್ನ ಶಾಲು ಮಾಲೆ ಹಾಕುವ ಮೂಲಕ ಸತ್ಕರಿಸಿ ಸನ್ಮಾನಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ವರದಿ ಮಹಾದೇವ ಕಾಂಬ್ಳೆ, ರಾಯಭಾಗ. ಬಂಧುಗಳೇ, ಇವತ್ತಿನ ದಿನ ನಮ್ಮ ಪೂಜ್ಯ ತಂದೆ ತಾಯಿಯವರ ಹೆಸರಿನ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಅಂದರೆ ಸುಮಾರು ಕಳೆದ 35 ವರ್ಷಗಳಿಂದ ಈ ಒಂದು ಗಂಗಾರಾಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಸಲ ಅದಕ್ಕೆ ವಿಶೇಷವಾಗಿ ಇದುವರೆಗೆ ಪುಣ್ಯಸ್ಮರಣೆ ಅಂತ ಉಪಯೋಗ ಮಾಡ್ತಿದ್ವಿ ಹೆಸರನ್ನು. ಈ ಸಲ ಗಂಗಾರಾಮೋತ್ಸವ 35 ಅಂತೇಳಿ ಹೆಸರನ್ನು ಕೂಡ ನಾವು ಬದಲಾವಣೆ ಮಾಡೀವಿ. ನಿನ್ನೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಕಡೆಗೆ ಹೋಗಿ ಪತ್ರವನ್ನು ಕೊಟ್ಟಾಗ ಬಹಳ ನಾನು ಕರೆದ ಶಬಾಷ್ಗಿರಿ ಕೊಟ್ಟ, ಇಲ್ರಿ ಈ ಹೆಡ್ಡಿಂಗ್ ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ, ಹೆಸರು ಭಾಳ ಚೆನ್ನಾಗಿ ಉಪಯೋಗ ಮಾಡಿದಿರಿ. ನಾನಂತೂ ಈ ಕಳೆದ ಮೊದಲು ನಮ್ಮ ಯಲ್ಲಾಲಿಂಗರು ಬರ್ತಿದ್ರು, ಸಿದ್ದರಾಮೇಶ್ವರು ಬರ್ತಿದ್ರು, ಇನ್ನು ನಾನೂ ಸಹಿತ ಈ ಕಾರ್ಯಕ್ರಮಕ್ಕೆ ಈಗಂತೂ ಬರ್ತಾ ಇದ್ದೀನಿ. ನಾಳೆ 26ನೇ ತಾರೀಕಿಗೆ ಖಂಡಿತ ನಾನು ಬರ್ತಾ ಇದ್ದೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೂ ವಿಶೇಷವಾಗಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಹಂದಗುಂದ ಮಠದ ಶ್ರೀ ನಮ್ಮ ಶಿವಾನಂದ ಮಹಾಸ್ವಾಮೀಜಿಯವರು ಇದ್ದಾರೆ. ಜೊತೆಗೆ ಶಿವಾನಂದ ಮಹಾಸ್ವಾಮಿಗಳು ಬೆಲ್ಲದ ಬಾಗೇವಾಡಿಯವರು, ಹಾಗೆ ಪ್ರಭು ಸ್ವಾಮಿಗಳು ವಿರಕ್ತ ಮಠ ಚಿಮ್ಮಡದವರು, ಗುರುಸಿದ್ಧ ಮಹಾಸ್ವಾಮಿಗಳು ಬೆಂಡವಾಳ, ಮಹಾಂತ ಸ್ವಾಮಿಗಳು ವಿರಕ್ತ ಮಠ ಹಾಗೂ 10 ಹಲವಾರು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ನಾವು ಕೇವಲ ಈ ಸಮಾರಂಭವನ್ನು ಅಷ್ಟೇ ಮಾಡದೆ ಇದಕ್ಕೊಂದು ಸಾಹಿತ್ಯಿಕವಾದ ಸ್ವರೂಪವನ್ನು ಕೊಡೋಣ ಅಂತ ತಿಳ್ಕೊಂಡು ಪೂಜ್ಯರು ತಿಳಿಸಿದಾಗ ನಾವು ಭಾಳ ಸಂತೋಷಪಟ್ಟ ನಮ್ಮ ಹೆಸರಿನ ಮೇಲೆ ಆಜೂರ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನವನ್ನು ಕಟ್ಟಿ, ಆ ಪ್ರತಿಷ್ಠಾನದಿಂದ ಇನ್ನೂ 2 ತಿಂಗಳ ಮುಂಚಿತವಾಗಿ ತಮಗೆಲ್ಲ ಗೊತ್ತು, ಪತ್ರಿಕೆಗಳಿರ್ತೇವೆ ಎಲ್ಲ ಕೊಡ್ತೀರಿ. ಆಮೇಲೆ ಆಸಕ್ತ ಸಾಹಿತಿಗಳು ತಮ್ಮ ಪುಸ್ತಕಗಳನ್ನು ಕಳಿಸಿಕೊಡ್ತಾರೆ. ಅವುಗಳನ್ನು 3 ಜನ ಸಾಹಿತಿಗಳಿಗೆ ನಾವು ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಹಂದಗುಂದ ಅಜ್ಜವರ ಕಡೆಯೂ ಕಳಿಸ್ತೀವಿ. ಅವರೆಲ್ಲ ಸೇರಿ 10 ಔಟ್ ಆಫ್ 10 ಪ್ರಕಾರ ಮಾರ್ಕ್ಸನ್ನು ಹಾಕ್ತಾರೆ. ಅದರಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಈ ಸಲ ಅಲ್ಲಿ 2 ಪ್ರಶಸ್ತಿಯನ್ನು ಕೊಡ್ತೀವಿ ನಾವು ನಮ್ಮ ಪ್ರತಿಷ್ಠಾನದ ವತಿಯಿಂದ. ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಇನ್ನೊಂದು ಬೆಳಗಾವಿ ಜಿಲ್ಲಾ ಮಟ್ಟದ ಪ್ರಶಸ್ತಿ. ಈ ಸಲ ಅಶೋಕ್ ನರೋಡೆ, ಗುಬ್ಬಿ ಕಾರವಾರ ಮುಂತಾದಂಥವರು ಸುಮಾರು 9 ಜನ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ 7 ಜನ ಬೆಳಗಾವಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷವಾಗಿ ಮಾರ್ಗದರ್ಶಕರಾಗಿ ನನ್ನ ಆತ್ಮೀಯ ಸ್ನೇಹಿತರಾದ ನಿವೃತ್ತ ಪ್ರಾಚಾರ್ಯರಾದ ಹಿರೇಮಠ ಅವರು, ಬಳ್ಳಾರಿಯ ನಿಷ್ಠಿ ರುದ್ರಪ್ಪನವರು, ಅಲ್ಲಿಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರವರು, ಅವರು ಇದರ ಒಂದು ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು 26ನೇ ತಾರೀಕು ಮುಂಜಾನೆ 10 ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ತೋಟದ ಮಹಾಮನೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ನಾನು ಪತ್ರಕರ್ತರಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ಕವಿ ಕಾಣೋದನ್ನು ರವಿ ಕಾಣ್ತಾನೆ, ರವಿ ಕಾಣೋದನ್ನು ನಮ್ಮ ಪತ್ರಕರ್ತರು ಕಾಣ್ತಾರೆ ಅಂತಕ್ಕಂಥ ಶಬ್ದವನ್ನು ನಾನಿಲ್ಲಿ ಹೇಳ್ಬೋದು. ರವಿ ಏನು ಬರೀ ಮೇಲ್ಗಡೆ ಎಟ್ಟ ನೋಡ್ತಾನೆ, ಆಮೇಲೆ ಕವಿ ಕೆಳಗಿನ ಭಾಗವನ್ನು ಸಹಿತ ನೋಡ್ತಾನೆ. ಅದರ ಪತ್ರಕರ್ತ ಬಂಧುಗಳು ಅವರಿಗೆಲ್ಲ ವಿಶೇಷವಾಗಿ ಏನೇನು ಐತೆ ಅನ್ನೋದನ್ನು ಅಂತರಾತ್ಮ ಸಹಿತ ಅವ್ರಿಗೆ ಗೊತ್ತಿರ್ತದೆ. ಅದಕ್ಕೆ ಅಂಥ ಪತ್ರಕರ್ತರು ತಾವೆಲ್ಲ ಇವತ್ತು ಬಂದಿದ್ದೀರಿ. ತಮ್ಮನ್ನು ತುಂಬು ಹೃದಯದಿಂದ ಮತ್ತೊಂದು ಸಲ ಸ್ವಾಗತಿಸಿ ಜೊತೆಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ, ತಾವೆಲ್ಲ ಯಾವಾಗಲೂ ನಮ್ಮ ಜೊತೆ ಇರ್ತೀರಿ. ನಮ್ಮ ಶಾಲೆಯ ಕಾರ್ಯಕ್ರಮ ಆಗಲಿ, ಅದೇ ಇನ್ನು 6ನೇ ತಾರೀಕಿಗೆ ಗ್ಯಾದರಿಂಗ್ ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋರಿದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮದ ಜೊತೆಗೆ ಭಾಳಷ್ಟು ಜನ ನೀವು ಸ್ಪಂದನೆ ಮಾಡ್ತಾಯಿದ್ರಿ.
ವಿಶೇಷವಾಗಿ ಎಲ್ಲರೂ ನನಗೆ ಭಾಳಷ್ಟು ಆತ್ಮೀಯರಿದ್ದೀರಿ. ಅದ್ರ ಸಲುವಾಗಿ ತಾವೆಲ್ಲ ಇದೇ ರೀತಿ ಮುಂಬರುವ ದಿನಮಾನಗಳಲ್ಲಿಯೂ ಕೂಡ ಸಹಾಯ ಸಹಕಾರವನ್ನು ಸಲ್ಲಿಸಿ ನಮ್ಮ ಜೊತೆ ಸಹಕಾರದ ವರ್ತಿಸಬೇಕಂತ ತಿಳ್ಕೊಂಡು ನಮಗೆಲ್ಲ ಪ್ರಾರ್ಥನೆಯನ್ನು ಮಾಡಿ.